ಇಂಗ್ಲೆಂಡ್ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೆದಂಥ ಮೂರನೇ T20 ಮ್ಯಾಚ್. ಈ ಒಂದು T20 ಮ್ಯಾಚ್ ಇಂಗ್ಲೆಂಡಿಗೆ ಡೂವಾರ್ ಪಂದ್ಯ ಆಗಿತ್ತು. ಈ ಒಂದು ಡೂವಾರ್ ಪಂದ್ಯನ ಇಂಗ್ಲೆಂಡ್ 26 ಆರಾಮಾಗಿ ಗೆದ್ದಿದೆ ಫ್ರೆಂಡ್. ಈ ಒಂದು ಗೆಲುವು ಮೂಲಕ ಇನ್ನೂ ಕೂಡ ಸೀರೀಸ್ನಲ್ಲಿ ಜೀವಂತ ಉಳಿಸ್ಕೊಂಡಿದೆ. ಈ ಒಂದು ಸೀರೀಸ್ನಲ್ಲಿ 2-1 ಅಂತರದಲ್ಲಿ ಇನ್ನೂ ಕೂಡ 2 ಮ್ಯಾಚ್ ಇದೆ ಟೋಟಲ್ ಆಗಿ ಫ್ರೆಂಡ್. ಫಸ್ಟ್ಗೆ ಟಾಸ್ ಮಾಡಿಕೊಂಡು ಇಂಡಿಯಾ ಬಾಲಿಂಗ್ ತೊಗೊಂತು. ಆದರೆ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ಫಸ್ಟಿಗೆ ಸ್ಟಾರ್ಟಿಂಗ್ನಲ್ಲೇ ಆಘಾತಾಯಿತು. ಟೋಟಲ್ ಆಗಿ 5 ರನ್ನಿಗೆ ಮತ್ತು ಕೂಡ ಸಾಲ್ಟ್ ಔಟ್ ಆದರು ಫ್ರೆಂಡ್. ಟೋಟಲ್ ಆಗಿ ಸಾಲ್ಟ್ನಲ್ಲಿ 3 ಇನ್ನಿಂಗ್ಸ್ನಲ್ಲೂ ಕೂಡ ಕಳಪೆ ಪ್ರದರ್ಶನ ಕೊಟ್ಟರು. ಡಕ್ಔಟ್ 51 ರನ್ನು, ಹಾಗೆ ಜೋಸ್ ಬಟ್ಲರ್ 24. ಇವರೊಂದು ಜೊತೆ ಆಟ ಇಂಗ್ಲೆಂಡ್ಗೆ ಸ್ವಲ್ಪ ಚೇತರಿಕೆ, ಒಂದು ಫುಲ್ ಹೇಳ್ಬೇಕಂದ್ರೆ ಒಂದು 80 ರನ್ ಪಾರ್ಟ್ನರ್ಶಿಪ್ ರನ್ ಬಂತು. ಇಲ್ಲಿಂದ ತೊಗೊಂಡಿದ್ದು ಮತ್ತು ಲಿವಿಂಗ್ಸ್ಟನ್ನು ಕೂಡ ಸಾಥ್ ಕೊಟ್ಟರು. ಬಟ್ಲರ್ ಔಟ್ ಆದರು, ಆಮೇಲೆ ಡಕ್ಔಟ್ 51ಕ್ಕೆ ಔಟ್ ಆದರು. ಆಮೇಲೆ ಲಿವಿಂಗ್ಸ್ಟನ್ 43 ರನ್ನಿಗೆ 8ನೇ ವಿಕೆಟ್ ತನಕ ಕೂಡ ಸಾಥ್ ಕೊಟ್ಟರು. ಆದರೆ ಲಾಸ್ಟಿಗೆ ಒಂದು 6 ಹೊಡಕ್ಕೆ ಹೋಗಿ ಕ್ಯಾಚ್ ಆದ ತಕ್ಷಣ ಮತ್ತೆ ಬಾಲಂಗುಚ್ಚಿ ಬಂದು ಟೋಟಲ್ ಆಗಿ ಇಂಗ್ಲೆಂಡ್ನ 171 ರನ್ನಿಗೆ 9 ವಿಕೆಟ್ ಕಳ್ಕೊಂಡು 170 ರನ್ ಕಲೆ ಆಗ್ತು. ಇದ್ರ ಜೊತೆಗೆ ನಮ್ಮ ಇಂಡಿಯಾದ ಸ್ಪಿನ್ನರ್ ವರುಣ್ ಚಕ್ರವರ್ತಿ 5 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 5 ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ 2, ಹಾಗೆ ರವಿ ಬಿಷ್ಣು 1, ಅಕ್ಷಯ್ ಪಟೇಲ್ 1 ವಿಕೆಟ್ ತೊಗೊಂಡಿದ್ದಾರೆ. ಟೋಟಲ್ ಆಗಿ ಈ ಒಂದು ಸ್ಕೋರು ಬೆನ್ನತ್ತಿದ ಟೀಮ್ ಇಂಡಿಯಾ ಬೆನ್ನತ್ತಿದ ಸಂಜು ಸ್ಯಾಮ್ಸಂಗ್ 3 ರನ್ನಿಗೆ ಔಟ್ ಆದರು. ಅದ್ರ ಜೊತೆಗೆ ಬಂದಿದ್ದ ಅಭಿಷೇಕ್ ಶರ್ಮಾ ಅವರು ಕೂಡ ಸ್ವಲ್ಪ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. 24 ರನ್ನಿಗೆ ಅವರು ಕೂಡ ವಿಕೆಟ್ ಒಪ್ಪಿಸಿದರು ಆರ್ಚರ್ಗೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಸುಮಾರು 10 ಇನ್ನಿಂಗ್ಸ್ನಲ್ಲಾತು ಕಳಪೆ ಫಾರ್ಮಲ್ಲಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಮತ್ತು 14 ರನ್ ಮಾಡಿ ಔಟ್ ಆದರು. ಅವ್ರ ಜೊತೆ ಬಂದ ತಿಲಕ ವರ್ಮಾ ಏನಾದರೂ ಈ ಒಂದು ಮ್ಯಾಚ್ನಲ್ಲಿ ಕೂಡ ಕಮ್ಬ್ಯಾಕ್ ಮಾಡ್ತಾರೆ. ಹೋದನೇ ಸಲ ಮ್ಯಾಚ್ನಲ್ಲಿ ಆಡಿರೋಂಥ ಪ್ರದರ್ಶನ ಈ ಒಂದು ಮ್ಯಾಚ್ನಲ್ಲಿ ಕೂಡ ಕೊಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಅವರು ಆದಿಲ್ ರಶೀದ್ಗೆ ಸ್ಪಿನ್ ಆ ಒಂದು ಬಾಲ್ ಒಳಗೆ ಬಂದು ಬೋಲ್ಡ್ ಆಗಿಬಿಡ್ತು. ಸ್ವಲ್ಪ ಮಿಸ್ಟೇಕ್ ಆಯಿತು ಅವ್ರಿಗೆ. 18 ರನ್ ಮಾಡಿ ಔಟ್ ಆದರು. ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಏಕಾಂಗಿ ಹೋರಾಟ ಕೊಟ್ಟರು ಕೂಡ 40 ರನ್ನಿಗೆ ಅವರು ಕೂಡ ವಿಕೆಟ್ ಒಪ್ಪಿಸಿದ್ರಲ್ಲಿ. ಟೋಟಲ್ ಆಗಿ ಇಂಡಿಯಾ 26ರಿಂದ ಈ ಒಂದು ಮ್ಯಾಚನ್ನು ಸೋತಿದೆ. ಟೋಟಲ್ ಹೇಳಬೇಕಂದ್ರೆ ಇದರಲ್ಲಿ ಆರ್ಚರ್ 2, ಕ್ರಾಸ್ 2, ಹಾಗೆ ಜಿಮ್ಸನ್ 3 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚು ಇಂಗ್ಲೆಂಡ್ ಗೆದ್ದಿದೆ. ಈ ಒಂದು ಮ್ಯಾಚ್ ಗೆಲ್ಲಿದ್ರೆ ಇಂಗ್ಲೆಂಡ್ಗೆ ತುಂಬ ಕಷ್ಟ ಆಗ್ತಿತ್ತು ಫ್ರೆಂಡ್. ಯಾಕಂದರೆ ಕಷ್ಟ ಅಂದರೆ ಈ ಒಂದು ಸೀರೀಸ್ ಕೈ ಬಿಟ್ಟು ಇನ್ನು 2 ಮ್ಯಾಚ್ ಇದೆಯಲ್ಲ, ಇನ್ನು 2 ಮ್ಯಾಚು ಏನೋ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗ್ತಿತ್ತು. ಆದರೆ ಈಗ ಟ್ವಿಸ್ಟ್ ಇದೆ. ಇಲ್ಲಿಂದ ಇತ್ತಲಾಗ ಟ್ವಿಸ್ಟ್ ಬರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡೆಯುವಂಥ 4-5 ಪಂದ್ಯದಲ್ಲ, ಅದರಲ್ಲಿ ಇರೋದೇ ಟ್ವಿಸ್ಟ್ ಇನ್ಮೇಲೆ. ಯಾಕಂದರೆ ಇದು ಒಂದು ಸೈಡ್ ಆಗ್ತಿತ್ತು, ಈಗ 2 ಸೈಡು ಪೈಪೋಟಿ ಇದೆ. ನೋಡೋಣ ಟೋಟಲ್ ಆಗಿ. ಹಾಗೆ ಈ ಒಂದು ಇಂಡಿಯಾ ಟೋಟಲ್ ಆಗಿ ಸೋತಿದೆ, ಇಲ್ಲ ಅಂತಲ್ಲ. ಆದರೆ ಈ ಒಂದು ಸೋಲು ಸಿರೀಸ್ ಸೋಲ್ತು ಅನ್ನೋಕ್ಕೆ ಆಗಲ್ಲ. ಇನ್ನೂ 2 ಮ್ಯಾಚ್ ಇದೆ. 2ರಲ್ಲಿ 1 ಸಾಕು ಇಂಡಿಯಾಗೆ, ಆರಾಮಾಗಿ ಸೀರೀಸ್ ಬರುತ್ತೆ. ಹಾಗೆ ಈ ಒಂದು ಕಂಪ್ಲೀಟಿಗೆ ಅನಾಲಿಟಿಕ್ಸ್, ಈ ಒಂದು ಮ್ಯಾಚ್ನ ಅನಾಲಿಟಿಕ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಫಸ್ಟ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್.